everyone fine. ರಾಜ್ಯದಲ್ಲಿ ಸಾಲು ಸಾಲು ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಕೇಂದ್ರ ಸರ್ಕಾರ 5.8 ಕೋಟಿ ಕಾರ್ಡ್ ರದ್ದು ಮಾಡಿದೆ. ಬಿಜೆಪಿಯವರು ಯಾವ ನೈತಿಕತೆಯಲ್ಲಿ ಹೇಳ್ತಾ ಇದ್ದಾರೆ? ಮೊದಲು ಕೇಂದ್ರದ ಬಗ್ಗೆ ಮಾತನಾಡಲಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕಾನೂನು ಬಾಹಿರವಾಗಿ ಕಾರ್ಡ್ ಕೊಡಬೇಕಾ? ಸರ್ಕಾರಿ ನೌಕರರು ಟ್ಯಾಕ್ಸ್ ಕಟ್ಟುವವರಿಗೆ ಕಾರ್ಡ್ ಕೊಡಬೇಕಾ? ಈ ಮಾನದಂಡವನ್ನ ನಾವು ಮಾಡಿದ್ದಲ್ಲ, ಕೇಂದ್ರವೇ ಮಾಡಿರೋದು. ಅದರ ಚೌಕಟ್ಟಿನಲ್ಲೇ ರದ್ದು ಮಾಡಿದ್ದೇವೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಯಾವುದು ಕಾನೂನು ಬಾಹಿರವಾಗಿ ಮಾಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡ್ಬೇಕಾ? ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡ್ಬೇಕಾ? ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನ ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನ ತೆಗ್ದಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ BPL ಕಾರ್ಡ್ದಾರರು ನಿಜವಾಗೂ BPL ಕಾರ್ಡ್ದಾರರು ತೆಗ್ದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವ್ರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಮಾಡ್ತಾರೆ, ಇಲಾಖೆಯವರು ಅದು ಮಾಡ್ತಾರೆ. ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ BPL ಸಿಗಬೇಕೋ ಆ BPL ಅನ್ನ ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡೋದು. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ